ನಮಸ್ಕಾರ ವೀಕ್ಷಕರೇ. ಈಗ ಒಂದು ವಿಡಿಯೋ ಹಾಕ್ತೀನಿ, ಅದನ್ನ ನೋಡ್ಕೊಂಡ್ ಬನ್ನಿ. ಆಮೇಲೆ ಇವತ್ತಿನ ವಿಚಾರನ ಮಾತಾಡೋಣ. ವಿಡಿಯೋ ನೋಡಿದ್ರಲ್ಲ, ಹೇಗಿತ್ತು ಆ ಮಕ್ಕಳ ಸಂಭ್ರಮಾಚರಣೆ? ನನಗೆ ಆ ಮಕ್ಕಳ ಸಂಭ್ರಮಾಚರಣೆಗಿನ್ನ ಅಲ್ಲಿದ್ದ ಪೇರೆಂಟ್ಸು, ಟೀಚರ್ಸು, ಇವ್ರುಗಳ ಮಕ್ಕಳಲ್ಲಿ ಹೆಚ್ಚು ಖುಷಿ ಕಾಣಿಸ್ತೇ ಹೊರತು ಆ ಟಾಪರ್ಸ್ ಬಂದಿರೋ ಮಕ್ಕಳಲ್ಲಿ ಆ ಒಂದು ಖುಷಿ ಆಗ್ಲಿ, ಆ ಒಂದು ಸಂಭ್ರಮ ಆಗ್ಲಿ, ನಾನೇನೋ ಅಚೀವ್ ಮಾಡಿದ್ದೀನಿ ಅನ್ನೋ ಒಂದು ಭಾವನೆ ಆ ಮಕ್ಕಳಲ್ಲಿ ಕಾಣಿಸ್ಲಿಲ್ಲ. ಏನಕ್ಕೆ ಈ ತರ ಅಂದ್ರೆ, ಈಗಿನ ಜನರೇಷನ್ ಅಲ್ಲಿ ಕೆಲವು ಪೇರೆಂಟ್ಸ್ ಮೈಂಡ್ ಸೆಟ್ ಯಾವ ತರ ಇದೆ ಅಂದ್ರೆ, ನನ್ನ ಮಕ್ಕಳು ಓದಬೇಕು, ನನ್ನ ಮಕ್ಕಳು ಟಾಪರ್ ಆಗಬೇಕು. ಆ ಒಂದು ಇಂಟೆನ್ಷನ್ ಇಂದ ಕೆಲವು ಪೇರೆಂಟ್ಸ್, ನಾನು ಎಲ್ಲರಿಗೂ ಹೇಳಕ್ ಹೋಗಲ್ಲ, ಕೆಲವು ಪೇರೆಂಟ್ಸ್ ಮಕ್ಕಳಿಗೆ ಓದು ಓದು ಓದು, ನೀನು ಟಾಪರ್ ಆಗಬೇಕು, ಸ್ಟೇಟ್ ರ್ಯಾಂಕ್ ಬರಬೇಕು, ನೀನು ನೇಷನ್ಗೆ ಫಸ್ಟ್ ಬರಬೇಕು, ನೀನು ನೀಟಲ್ಲಿ ಟಾಪರ್ ಆಗಬೇಕು, ಈ ತರ ಎಲ್ಲ ನಾವು ಮಕ್ಕಳ ಮೇಲೆ ಪ್ರೆಷರ್ ಹಾಕಿ 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 ಆ ಒಂದು ಓದೋ ವಯಸ್ಸಿನಲ್ಲಿ, ಆಡುವ ವಯಸ್ಸಿನಲ್ಲಿ ನಾವು ಮಕ್ಕಳ ಭಾವನೆಗಳಿಗೆ ಧಕ್ಕೆ ತಂದ್ರೆ ಹೀಗೆ ಆಗೋದು. ಅವ್ರಿಗೆ ಆ ಸಂಭ್ರಮಾಚರಣೆನೇ ಇಲ್ಲ, ನಾನು ಫಸ್ಟ್ ಬಂದಿದ್ದೀನಿ ಅನ್ನೋ ಒಂದು ಖುಷಿಯಲ್ಲಿ ಅವರು ಕುಣಿತಾನೆ ಇಲ್ಲ. ಆ ಮ್ಯೂಸಿಕ್ ಕೇಳ್ತಾ ಇದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಂತರಾದ್ರೂ ಇದ್ದಿ ಕುಣಿಬೇಕು ಅಂತ ಅನ್ಸುತ್ತೆ. ಅಟ್ಲೀಸ್ಟ್ ಮನುಷ್ಯಲ್ಲಿ ಒಂಚೂರಾದ್ರೂ ಒಂದೆರಡು ಸ್ಟೆಪ್ ಹಾಕಿರ್ತಾರೆ. ಆದ್ರೆ ಆ ಮಕ್ಕಳುಗಳಿಗೆ ಅಷ್ಟು ಜನ ಕುಣಿತಿದ್ರು ಆ ಒಂದು ಭಾವನೆ ವ್ಯಕ್ತಪಡಿಸಕ್ ಆಗ್ತಿಲ್ಲ ಅಂತಂದ್ರೆ, ಬೆಳೆಯೋ ಮಕ್ಕಳ ಭಾವನೆ ಜೊತೆಯಲ್ಲಿ ನಾವು ಆಟ ಆಡ್ತಿದ್ದೀವಿ ಅಂತ ಅನ್ಸುತ್ತೆ. ಹಂಗಂತ ನಾವು ಮಕ್ಳಿಗೆ ಟಾಪರ್ ಬರ್ಬೇಕು ಅಂತ ನಾವು ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಆ ಒಂದು ಡೆಸ್ಟಿನೇಷನ್ ಅನ್ನ ನಾವು ರೀಚ್ ಮಾಡ್ಸಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದೀವಲ್ಲ, ಆ ದಾರಿ ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ. ಅತಿ ಹೆಚ್ಚು ಶಿಕ್ಷೆ ಕೊಟ್ಟಿನೂ ಹೇಳ್ಕೊಡಕ್ಕಾಗಲ್ಲ, ಅತಿ ಹೆಚ್ಚು ಪ್ರೀತಿ ಕೊಟ್ಟಿನೂ ಹೇಳ್ಕೊಡೋದಕ್ಕಾಗಲ್ಲ. ಅರೆ ಆ ಎರಡರ ಮಧ್ಯೆ ಬ್ಯಾಲೆನ್ಸ್ ಮಾಡುವಂತ ಒಂದು ಮೈಂಡ್ ಸೆಟ್ ಈಗಿನ ಕಾಲದ ಪೇರೆಂಟ್ಸ್ಗಾಗ್ಲಿ, ಟೀಚರ್ಸ್ಗಾಗ್ಲಿ ಇಲ್ಲ ಅಂತ ಅನ್ಸುತ್ತೆ. ಇಲ್ಲ ಅನ್ನೋದಕ್ಕಿಂತ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ. ನಾವು ನಮ್ಮ ಪ್ರತಿಷ್ಠೆಗೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರ ಕೆಲವ್ರು ಇರ್ತಾರೆ, ನನ್ನ ಅಪ್ಪ ಅಮ್ಮ ಓದಿಸಿಲ್ಲ, ನಾ ಓದಿಸ್ತಾ ಇದ್ದೀನಿ ನಿನ್ಗೆ, ಅಥವಾ ನೀನ್ ನನ್ನ ಇನ್ಸ್ಟಿಟ್ಯೂಟ್ ಅಲ್ಲಿ ಓದ್ತಿದ್ಯಾ, ನೀನ್ ಹಿಂಗೆ ಇರ್ಬೇಕು ಡಿಸಿಪ್ಲಿನ್ ಆಗಿ ಅನ್ನೋ ಒಂದು ಇದು. ಆದ್ರೆ ಇದರಿಂದ ಕಷ್ಟ ಅನುಭವಿಸ್ತಾ ಇರೋದು, ಮುಂದಕ್ಕೆ ಅನುಭವಿಸೋದು ಆ ಮಕ್ಕಳಾಗಿರ್ತಾರೆ. ಸೊ ಸಿಂಪಲ್, ನಾನು ಈ ವಿಡಿಯೋದಲ್ಲಿ ಏನು ಹೇಳ್ಬೇಕು ಅಂತ ನಾನು ಇಷ್ಟಪಡ್ತಿದ್ದೀನಿ ಅಂದ್ರೆ, ಮಕ್ಕಳ ಭಾವನೆಗೆ ಬೆಲೆ ಕೊಡಿ. ಅವರ ಭಾವನೆಗೆ ಬೆಲೆ ಕೊಟ್ಟು ಅವರ ಎಬಿಲಿಟಿ, ಅವರ ಕೆಪಾಸಿಟಿ ಏನೈತೆ ಅದನ್ನ ರೀಚ್ ಮಾಡಕ್ಕೆ ಪೇರೆಂಟ್ಸ್, ಟೀಚರ್ಸ್ ಸಪೋರ್ಟ್ ಮಾಡಿ. ಈಗ ಓದು 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 ಅಂತ ನಾವು ಮಕ್ಕಳನ್ನ ಬರೀ ಬುಕ್ಸು ಅವನ ರೂಮಲ್ಲೇ ನಾವು ಕೂಡಾಕಿ, ಮುಂದೆ ನನ್ನ ಮಕ್ಕಳು ನೋಡ್ಕೊಂಡಿಲ್ಲ, ನನ್ನ ಮಕ್ಳಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಎಲ್ಲಿಂದ ಬರ್ಬೇಕು ಸ್ವಾಮಿ ಪ್ರೀತಿ? ಮಕ್ಕಳನ್ನ ಟಾಪರ್ ಮಾಡ್ಬಿಟ್ಟು ಫಾರಿನ್ ಕಂಟ್ರೀಸ್ಗೆ ಓದಕ್ಕೆ ಕಳಿಸ್ಬಿಟ್ಟು, ಅಲ್ಲೇ ಕೆಲಸ ಮಾಡಕ್ಕೆ ಅಲ್ಲೇ ಬಿಟ್ಬಿಟ್ಟು, ನನ್ನ ಮಕ್ಕಳು ನಮ್ ನೋಡಕ್ ಬರ್ತಾ ಇಲ್ಲ, ನೋಡಕ್ ಬರಲ್ಲ, ಸತ್ತಾಗಷ್ಟೇ ಬರೋದು. ಈಗಿನ ಕಾಲದ ಮಕ್ಕಳು ಎಕ್ಸಾಮಲ್ಲಿ ಚೆನ್ನಾಗಿ ಪಾಸ್ ಆಗ್ತಿದ್ದಾರೆ, ಆದ್ರೆ ಲೈಫಲ್ಲಿ ಫೇಲ್ ಆಗ್ತಿದ್ದಾರೆ. ನಾವು ನೋಡಿರ್ಬೋದು, ಚಿಕ್ಕ ಚಿಕ್ಕ ವಿಷಯಕ್ಕೂ ಸೂಸೈಡ್ ಮಾಡ್ಕೊಳ್ಳೋದು. ಮನೆಯಲ್ಲಿ ಮೊಬೈಲ್ ಕೊಟ್ಟಿಲ್ಲ, ಸೂಸೈಡ್. ರ್ಯಾಂಕ್ ಬಂದಿಲ್ಲ, ಸೂಸೈಡ್. ಸ್ಕೂಲಲ್ಲಿ ಯಾರೋ ಫ್ರೆಂಡ್ಸ್ ರ್ಯಾಗ್ ಮಾಡಿದ್ರು, ಸೂಸೈಡ್. ಕಾರಣ ಇಲ್ಲದೆ ಮಕ್ಕಳುಗಳು ಸೂಸೈಡ್ ಮಾಡ್ಕೋತಾ ಇದ್ದಾರೆ. ಏನಕ್ಕೆ? ನಾವು ಅವ್ರ ಭಾವನೆಗಳಿಗೆ ಬೆಲೆ ಕೊಡ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಮಕ್ಕಳಿಗೆ ಪ್ರೀತಿ ಕೊಡಿ, ಮಕ್ಕಳ ಭಾವನೆಗೆ ಬೆಲೆ ಕೊಡಿ. ಅವರು ಓದೋದನ್ನ ಖುಷಿ ಖುಷಿಯಿಂದ ಓದೋ ತರ ಒಂದು ಎನ್ವಿರಾನ್ಮೆಂಟ್ ನ ಸೆಟ್ ಮಾಡ್ಕೊಡಿ. ಇಲ್ಲ ಅಂದ್ರೆ ಫ್ಯೂಚರ್ ಮಕ್ಕಳದ್ದು, ಪೇರೆಂಟ್ಸು, ದೇಶದ್ದು 3 ತೊಂದರೆ ಅನುಭವಿಸ್ಬೇಕಾಗುತ್ತೆ. ನಮಸ್ತೆ.